ಇದಕ್ಕೆ ಅನ್ಸುತ್ತೆ ಚಿಲ್ಡ್ರನ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ಕನ್ನಡಿಗ ಮಾಡ್ತಿರುವ ನಮಸ್ಕಾರಗಳು, ಸುಸ್ವಾಗತಂ. ಇದನ್ನೆಲ್ಲ ಮುಖಕ್ಕೆ ಹಚ್ಕೊಂಡು ಹೊರಗ್ ಬಂದ ತಕ್ಷಣ ಇವನ್ ಸಿಕ್ಕ, ಇವನಿಗೆ ನಾನು ಹಿಂಗ ಅಂದ್ಬಿಟ್ಟೆ, ಹೇ ನಡೆ ನಿನ್ನ ಯಾಪಿ ಇಲ್ದಿರೋ ಲೈಫಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ನಡಿ ಫಸ್ಟ್. ಆಮೇಲೆ ಗಿಚ್ಗಚ್ಚನಂಗ್ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡೆ. ಆಯ್ತು, ಆಮೇಲೆ ಅಲ್ಲ ರಂಗಣ್ಣ, ನನಗೆ ಇದೇ ಭಯ ಆಗಿರೋದು. ದೇವಸ್ಥಾನದಲ್ಲಿ ಬೇರೆ ನನ್ನ ಅಟೆಂಡೆನ್ಸ್ ಸಾಲ್ಟೇಜ್ ಐತೆ. ಅದೇ ಸಿಟ್ನಾಗೆ ದೇವ್ರು ನಾನ್ ಕೇಳಿದ್ದವರ ಕೊಡಲ್ಲ ಅಂದ್ಬಿಟ್ರೆ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹೋಗ್ಲಿ ಬಿಡಿ, ಇದು ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ಹಳೇದೆಲ್ಲ ದೇವ್ರು ಮರ್ತೋಗಿರ್ತಾನೆ. ದೇವ್ರೆ, 2025 ಮುಗಿದು 26ನೇ ವರ್ಷದ ಮೊದಲನೇ ದಿನ ಇವತ್ತು. ನಾನ್ ನಿನ್ನ ಹತ್ರ ಕೇಳ್ಕೊಳೋದಿಷ್ಟೇ, ನನ್ನ ಪ್ರೀತಿ ಮಾಡೋರು ಮತ್ತೆ ದ್ವೇಷ ಮಾಡೋರ್ನ ಎಲ್ಲಾರನು ಖುಷಿಯಾಗಿಟ್ಟಿ. 2025ರಲ್ಲಿ ನಿನ್ನ ಆಶೀರ್ವಾದದಿಂದ 1,80,000 ಜನರ ಪ್ರೀತಿ ಗೆದ್ದಿದ್ದೀನಿ. ನಿನ್ನ ಈ ಆಶೀರ್ವಾದ ಈ ಬಡಪಾಯಿ ಭಕ್ತನ ಮೇಲೆ 2026 ಅಲ್ಲ 76 ಬಂದ್ರು ಯಾವಾಗ್ಲೂ ಇದೇ ತರ ಇರ್ಬೇಕು. ಮತ್ತೆ ಈ ಮಾತು ನಿಮ್ಗೆ 2025ರಲ್ಲಿ ಏನೇ ನೋವಾಗಿರ್ಲಿ ಅದನ್ನೆಲ್ಲ ಮರ್ತು 2026ರಲ್ಲಿ ನಿಮ್ಮ ಗುರಿಯ ಕಡೆ ಗಮನ ಕೊಡಿ. ಯಾವನೇನಂದ್ರು ಕೂಡ ತಲೆನೇ ಕೆಡ್ಸ್ಕೊಂಬೇಡಿ. ಅನ್ನೋರೆಲ್ಲ ಅನ್ನ ಹಾಕಲ್ಲ ಅಂತ ಅನ್ಕೊಂಡು, ನಿಮ್ ಬಗ್ಗೆ ಮಾತಾಡೋರಿಗೆ ಕೂಡ ದೇವ್ರ ಹತ್ರ ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ನಿಮ್ಮ ಗಮನ ನಿಮ್ಮ ಗುರಿಯ ಕಡೆ ಅಂತ ಮುಂದೆ ಹೋಗಿ. ಆಮೇಲೆ ಮಿಡ್ಲ್ ಸ್ಕೂಲ್ ಹತ್ರ ಬಂದೆ. ಇಲ್ಲಿ ಬಂದ ತಕ್ಷಣ ಹುಡುಗರೆಲ್ಲ ಚಾಕ್ಲೇಟ್ ತಗೊಂಬಂದ್ ಕೊಟ್ಬಿಟ್ರು. ಇದನ್ನ ನೋಡ್ಬಿಟ್ಟು ನನ್ನ ಹಳೆ ಮೆಮೊರೀಸ್ ನೆನಪಾದ್ವು. ಚಿಕ್ಕವರಿದ್ದಾಗ ಆಟ ಆಡ್ಕೊಂಡ್ ಜೀವನ ಕಳೆದ್ಬಿಟ್ವಿ. ಇವಾಗ ಜೀವನನೇ ನಮ್ಮನ್ನ ಆಟ ಆಡಿಸ್ತೈತಿ. ಒಟ್ನಾಗ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮತ್ತೆ ಇವತ್ತಿನ ಕತೆ ಇಷ್ಟೇ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಒಂದು ಫಾಲೋ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.